I am chemistry. Chemistry is great. ನಾನು ಯಾಕೆ ಗೊತ್ತಾ? ನಾನೇ ಕೆಮಿಸ್ಟ್ರಿ. ನನ್ನಿಂದಲೇ ಅಲ್ಲ, ನನ್ನಿಂದ ಏನೂ ಇಲ್ಲ. ಒಂದೇ ಒಂದು ನೀವೇನು ತೋರಿಸ್ಬಿಟ್ರೆ ಇಲ್ಲ ಈಗಲೇ ಕಾಲಿಗೆ ಬಿಟ್ಬಿಡ್ತೀನಿ. ಹಾಗಾದ್ರೆ ತಾನೆ ಮ್ಯಾಥಮೆಟಿಕ್ಸ್ ಅವರು, ಹಿಸ್ಟ್ರಿ ಅವರು, ಕಾಮರ್ಸ್ ಅವರು ಎಲ್ಲರೂ ಕೇಳ್ಕೊಳ್ಳಿ. ಐ ಆಮ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಇಸ್ ಗ್ರೇಟ್. ಇಷ್ಟ್ಯಾ ಮಂಗಳಾರತಿ ತಗೊಳ್ಳಿ, ಆಶೀರ್ವಾದ ಮಾಡ್ರಿ. ತಥಾಸ್ತು. ರೀ, ಕುಡಿಲಿಕ್ಕೆ ಕಾಫಿ ಮಾಡ್ಲಾ ಟೀ ಮಾಡ್ಲಾ? ಎರಡರಲ್ಲಿ ಯಾವ್ದು ಮಾಡ್ಲಿ ನಿಮಗೆ? ಮೂರನೇದನ್ನು ಹೇಳಿದೆಯಲ್ಲ, ಅದನ್ನೇ ಮಾಡ್ಬೋದು. ಸರಿ ರೀ. ಮೂರನೇದ ಅದ್ಯಾವುದು ರೀ? ಸರಿಯಾಗಿ ಹೇಳ್ರಿ. ಸರಿಯಾಗಿ ಹೇಳಬೇಕೇನು? ಹಾಗಾದರೆ ಕೇಳಿಕೊ. 1 ಲೋಟ ಹಾಲಿಗೆ 1 ಚಮಚ ಕಾಫಿ ಪುಡಿಯನ್ನು 2 ಚಮಚ ಸಕ್ಕರೆಯನ್ನು ಬೆರೆಸಿ ಚೆನ್ನಾಗಿ ಕುದಿಸಿ ನೊರೆ ಬಂದ ಮೇಲೆ ತೆಗೆದುಕೊಂಡು ಬಾ. ಈಗ ಅರ್ಥವಾಯ್ತೇನು? ಸರಿ ರೀ. ಕಾಫಿ ತಾನೇ, ಕಾಫಿ ಮಾಡು ಅಂತ ಹೇಳಿದ್ರಾಯ್ತು. ಇಷ್ಟುದ್ದ ಡಯಲಾಗ್ ಹೇಳೋ ಅಗತ್ಯ ಇತ್ತಾ? ತೇಜಸ್ವಿ ಸರ್, ಮ್ಯಾಥಮೆಟಿಕ್ಸ್ ವಂಶ ಅಂತ ಎಲ್ಲಾನು ಮೆಜರ್ಮೆಂಟ್ ಅಲ್ಲೇ ಹೇಳ್ಬೇಕಾ? ಅಯ್ಯೋ ನಮ್ಮ ವಂಶ ಎಂತದ್ದು? ಮ್ಯಾಥಮೆಟಿಕ್ಸ್ ನ ವಂಶ. ಇಂಥ ವಂಶಕ್ಕೆ ಸೊಸೆಯಾಗಿ ಬಂದಿರುವ ನೀನು ಎಕ್ಕಷ್ಟೇ ಒಂದು ಕಾಫಿ ವಿಷಯಕ್ಕೆ ನಮ್ಮ ವಂಶವನ್ನು ಕರ್ಮ ಎಂದು ಹೇಳುತ್ತಿರಬೇಡ. ನಿನ್ನನ್ನು ಎಲ್ಲಿ ಎಲ್ಲಿ ನನಗದೆ ಎಲ್ಲಿ ಯಾರಲ್ಲಿ? ಯಾರು ಇಲ್ಲ. ಮಾಲಮ್ಮ ಎಲ್ಲಿ ಹೋಗಿದ್ದಾರೆ? ಮಾಲಮ್ಮ ಟೀ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪತಿ ನಿಂದನೆಯನ್ನು ಮಾಡಿದ ನಿನ್ನ ತಾಯಿಯಿಂದ ನಾನಿಂದು ಕಾಫಿಯನ್ನು ಕುಡಿಯಲಾರೆ. ಇಂದು ನಾನು ಮಾಲಮ್ಮ ಮಾಡಿರುವ ಟೀಯನ್ನೇ ಕುಡಿಯುತ್ತೇನೆ. ಸಮಯ 9 ಆದರೂ ನನ್ನ ಮಗಳು ಇನ್ನು ಕಾಲೇಜಿಗೆ ಹೊರಡಲಿಲ್ಲವಲ್ಲ. ಮೇಕಪ್ ಮಾಡಿಕೊಳ್ಳುತ್ತಾ ಇರಬೇಕು. ನನ್ನ ಸುಪುತ್ರಿಯನ್ನು ಈಗಲೇ ಕರೆದುಕೊಂಡು ಬಾ. ಸರಿ ರೀ. ಉಮೇಶ್ ಸರ್, ನನ್ ಗಂಡ ಯಾಕಿಂಗ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ನಿನ್ನೆ ಕುರುಕ್ಷೇತ್ರ ಡ್ರಾಮಾ ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗಿದ್ದಾರೆ. ಅದಕ್ಕೆ ನನಗೂ ಈ ಅವತಾರ, ಈ ಆಟ ಡ್ರಾಮಾ ಮುಗಿಲಿ ಅಂತ ಕಾಯ್ತಿದ್ದೀನಿ. ಆಮೇಲೆ ನೋಡಿ ರಿಸರ್ಚ್ ಪ್ರಪೋಸಲ್ ಬರೆಯಕ್ ಕೂರಿಸ್ತೀನಿ. ಹೈಡ್ರೋಜನ್ ಗಾಳಿ ಅಪ್ಪಾಜಿ ಆಶೀರ್ವಾದ ಮಾಡಿ. ತದಾಸ್ತು ಮಗಳೇ. ಇಂದು ಕಾಲೇಜಿಗೆ ಹೋಗುತ್ತಿರುವ ನಿನಗೆ ಒಂದು ಕಿವಿ ಮಾತೊಂದನ್ನು ಹೇಳುತ್ತೇನೆ. ದಾರಿಯಲ್ಲಿ ಹೋಗುವಾಗ ಮತ್ತು ಬರುವಾಗ ಯಾವುದೇ ಸೈಟ್ ಸೀಯಿಂಗ್ ಅನ್ನು ಮಾಡದೆ 45 ಡಿಗ್ರಿ ಬಗ್ಗಿಸಿಕೊಂಡೇ ಓಡಾಡಬೇಕು. ದಾರಿಯಲ್ಲಿ ಸಿಗುವ ಯಾವುದೇ ಪುರುಷ ಕ್ರಿಮಿಯನ್ನು ಸಹ ನೀನು ತಲೆ ಎತ್ತಿ ನೋಡಬಾರದು. ನಮ್ಮ ವಂಶ ಮ್ಯಾಥಮೆಟಿಕ್ಸ್ ವಂಶ. 100ಕ್ಕೆ 100 ಅಂಕಗಳನ್ನು ತೆಗೆದು ನಮ್ಮ ವಂಶದ ಕೀರ್ತಿ ಪತಾಕೆಯನ್ನು ಹಾರಿಸು. ಹೋಗು, ನಿನಗೆ ಜಯವಾಗಲಿ. ಹೋಗಿ ಬಾ. ಆಯ್ತು ಅಪ್ಪಾಜಿ. ಅಮ್ಮ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಬಾಯ್. ಸರಿ ಮಗಳೇ, ಬಾಯ್. Hello, my lovely lady, who are you? Hello, my lovely lady, who are you? Who are you? Anna Baronila, Anna Padala, Anna Kanina, Kanina, Halina Vandaka, I was my heart attack. ಬಂದು ಹೇಳಿದ್ರೆ ಅಷ್ಟೇ ನಿಮ್ ಕತೆ. ಹೋಗ್ತಾ ಇತ್ತು ಸುಮ್ಮನೆ. ಸರಿ ಕಣಕ್ಕ, ಬರ್ತೀನಿ. ಪ್ರಿನ್ಸಿಪಾಲ್ ಬಂದ.
ಪ್ರಿನ್ಸಿಪಲ್ ಎಲ್ಲರೂ ಸರ್. ಹೈಡ್ರೋಜನ್ ಅಲ್ಲ ನನ್ನ ಹೆಸರು ಹೈಡ್ರೋಜನ್. ನಾನು ಕೇಳಿಲ್ಲ, ನನ್ನ ಹೆಸರು ಹೀಲಿಯಂ ಅಂತ. ಸರಿ, ನಾನು ಹೋಗ್ಬೇಕು, ಸ್ವಲ್ಪ ಕೈ ಬಿಡ್ತೀರಾ? ಓ ಸಾರಿ. ಮೈಕ್ ಕೊಡ್ರಿ. ಹಾಯ್ ಇಂಗ್ಲಿಷ್. Hi, chemistry. I love you, chemistry. ಏನು ಒಂದೇ ಒಂದು ಆರ್ಟ್ ಅಂಡ್ ಡ್ರಾಮಾ ಪ್ರಾಕ್ಟೀಸ್ಗೆ ಹೋಗೋದಾಯ್ತಾ? I love you from first day when I saw you. ನೋ ಇಂಗ್ಲಿಷ್. ನೀನು ಲ್ಯಾಂಗ್ವೇಜ್, ನಂದು ಲ್ಯಾಬೋರೇಟರಿ. ಮ್ಯಾಚ್ ಆಗಲ್ಲ ನಮ್ಮಿಬ್ಬರಿಗೂ, ಬೇಡ. Please, chemistry. I love you, chemistry. ನೋ ಇಂಗ್ಲಿಷ್, ನೋ. I love you, chemistry. You must love me. ಈ ಒಳ್ಳೆ ಅಯ್ಯಯ್ಯೋ ಎಕ್ಸ್ಪ್ರೆಷನ್ ಬಾಯ್. ಅಯ್ಯಯ್ಯೋ ಯಾರು ಇವರು? ಅವಳು ನೈಟ್ರೋಜನ್ ಅಂತ. ಅವಳು ಪಕ್ಕದಲ್ಲಿ ಇದ್ದಾಳಲ್ಲ, ಅವಳು ನೈಟ್ರೋಜನ್ ಅಂತ. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ಅವಳು ಆಕ್ಸಿಜನ್ ಅಂತ. ಅಂದ್ರೆ ನೈಟ್ರಸ್ ಆಕ್ಸೈಡ್ ಅನ್ನು. ಹೌದು, ಅವರು ನಾಕ್ಸಿಂಗ್ ಗ್ಯಾಸ್ ಕಣೆ. ಹೌದಾ? ಕೀ ಬೀಳಿಸ್ಕೊಂಡಿದ್ದಾರಲ್ಲ, ಯಾಕಿದು? ಎಕ್ಸ್ಕ್ಯೂಸ್ ಮೀ, ಈ ಕೀ ನಿಮ್ದೇನಾ? ಹೌದು. ಸಾಂಗ್ ಹಾಕ್ರು. ಇವತ್ತೇನಾದ್ರೂ ಮಾಡಿ ನನ್ನ ಪ್ರೀತಿ ವಿಷಯನ ಹೈಡ್ರೋಜನ್ ಹೇಳ್ಲೇಬೇಕು. ಹಾಯ್ ಹೈಡ್ರೋಜನ್. ಹಾಯ್ ಹೀಲಿಯಂ. ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಿಮ್ಗೋಸ್ಕರನೇ ಕಾಲ್ ಮಾಡ್ತೇನೆ. ಹೌದಾ? ಯಾಕೆ? ನಿಮ್ಗೆ ಹೇಳೋದಿತ್ತು. ಹೌದಾ, ಹೇಳಿ, ಏನ್ ವಿಷಯ? ಅದು ಹೆಸರು ಒಂದು ಬಾಂಡ್ ಇದೆ. ಆ ಬಾಂಡ್ಗೆ ಕನೆಕ್ಟ್ ಆಗಿ ಮಳೆ ಬಂತು. ಹೀಲಿಯಂ, ನಾನು ನಿಮ್ಮನ್ನ ಯಾವತ್ತೂ ಆ ಥರ ನೋಡೇ ಇಲ್ಲ. ಹೌದಾ? ನಾನೇ ನೋಡಿ ಪರವಾಗಿಲ್ಲ. ನಾನು ಆಗಲೇ ಹೇಳಿದ್ದು, ನೀವು ಹೀಲಿಯಂ, ನೋಬೆಲ್ ಗ್ಯಾಸ್. ನನಗೂ ನಿಮಗೂ ಬಾಂಡೇ ಆಗಲ್ಲ. ಪ್ಲೀಸ್ ಹೈಡ್ರೋಜನ್, ಆ ರೀತಿ ಹೇಳ್ಬೇಡ. ನೀನೇ ನನ್ನ ಫ್ಯೂಚರ್ ಅನ್ಕೊಂಡು ತುಂಬಾ ಪ್ರೀತಿಸ್ತಿದ್ದೀನಿ. ಹೀಲಿಯಂ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನೊಬ್ಬ ಇನರ್ಟ್ ಗ್ಯಾಸ್, ನಾನು ಹೈಡ್ರೋಜನ್, ಹೈಲಿ ರಿಯಾಕ್ಟಿವ್. ಯಾವುದೇ ಕಾರಣಕ್ಕೂ ನಾವಿಬ್ರು ಬಾಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ನನ್ನ ಮರ್ತ್ಬಿಡು. ನಿನಗೆ ನನಗಿಂತ ಒಳ್ಳೆ ಎಲಿಮೆಂಟ್ ಸಿಗ್ತಾಳೆ. ಹಾಗೆಲ್ಲ ಹೇಳ್ಬೇಡ ಹೈಡ್ರೋಜನ್, ಪ್ಲೀಸ್. ಸ್ಟಾಪ್ ಇಟ್. ನಿಂಗೆ ಅರ್ಥ ಆಗ್ತಿಲ್ವಾ? ಈ
ಗುಡ್ ಬೈ. ಹೈಡ್ರೋಜನ್. ಕಾಲೇಜಿಗೆ ಬೇರೆ ಟೈಮ್ ಆಗ್ಬಿಟ್ಟಿದೆ. ಬೈಕ್ ಕೊಡ್ರು. ಅಯ್ಯೋ ಕಾಲೇಜಿಗೆ ಬೇರೆ ಟೈಮ್ ಆಗ್ಬಿಟ್ಟಿದೆ, ಬೇಗ ಬೇಗ. ಎಕ್ಸ್ಪ್ರೆಷನ್ ಎಲ್ಲ ದಿನ ರಾತ್ರಿ ನನ್ನ ಕನ್ಸಲ್ಲಿ ಬರ್ತಿದ್ದ ಕೆಮಿಕಲ್ ರಿಯಾಕ್ಷನ್ ಇರೋ ಹೈಡ್ರೋಜನ್ ನೀನೇನಾ ನೀನೇನಾ ನೀನೇನಾ? ನನ್ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಕನ್ಸ್ಕೊಟ್ಟಿದ್ನೋ ರಾಜ್ಕುಮಾರ ನೀನೇನಾ? ಇದು ನನ್ನ ಚಿನ್ನ ಇದು ಎಷ್ಟು ಸರಿ ಮಾಡಿದರು ಚೆನ್ನ ಇಂಗ್ಲಿಷ್ ಇಂಗ್ಲಿಷ್ ಇಲಿಯಂ ಹಾ ಕನೆಕ್ಟ್ ನನ್ನ ಜೊತೆ ಬಾಂಡ್ ಆಗಲ್ಲ ಅಂತೇಳಿ ಅವನ ಜೊತೆ ಡಬಲ್ ಬಾಂಡ್ ಮಾಡ್ಕೊಂಡಿದ್ದಾಳೆ. ಹೇಗಾದ್ರೂ ಮಾಡಿ ಬಾಂಡ್ನ ಬ್ರೇಕ್ ಮಾಡಬೇಕು. ಜೊತೆ ಮ್ಯಾಚ್ ಆಗಲ್ಲ ಅನ್ಬಿಟ್ಟು ಅವ್ರ ಜೊತೆ ಮ್ಯಾಚ್ ಫಾಲೋಯಿಂಗ್ ಆಡ್ತಿದ್ದಾನೆ. ಹೆಂಗಾದ್ರೂ ಈ ಜೋಡಿನ ಮಿಸ್ ಮ್ಯಾಚ್ ಮಾಡ್ಬೇಕು ಕಣ. ಹೌದು, ದಿನೇ ದಿನೇ ಅವ್ರ ಬಾಂಡ್ ಸ್ಟ್ರಾಂಗ್ ಆಗ್ತಿದೆ. ಹೇಗಾದ್ರೂ ಮಾಡಿ ಇದನ್ನ ಡಿಸ್ಪ್ಲೇಮೆಂಟ್ ಮಾಡಲೇಬೇಕು. ಅವ್ರ ಅಪ್ಪನಿಗೆ ಕಮ್ಯುನಿಕೇಟ್ ಮಾಡೋಣಪ್ಪ. ವೆರಿ ಗುಡ್ ಐಡಿಯಾ, ಹಾಗೆ ಮಾಡ್ತೀನಿ. ಫಿಟ್ಟಿಂಗ್ ಸೀನ್ ಕ್ಯಾಲ್ಕುಲೇಷನ್ ಅಂಕಲ್, ಕ್ಯಾಲ್ಕುಲೇಷನ್ ಅಂಕಲ್. ನಮಸ್ತೆ ಕ್ಯಾಲ್ಕುಲೇಷನ್ ಅಂಕಲ್. ಯಾರು ನೀನು? ನನ್ನ ಹೆಸರು ಈಲಿಯಂ ಅಂತ. ನಾನು ಕೂಡ ನಿಮ್ಮ ಮಗಳ ಕಾಲೇಜಲ್ಲಿ ಓದ್ತಿರೋದು. ಒಂದು ವಿಚಾರ ಇತ್ತು, ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ. ಯಾವ ವಿಚಾರ? ಆಲ್ಜಿಬ್ರಾನ, ಅರ್ಥಮೆಟಿಕ, ಜಾಮೆಟ್ರಿನ? ಯಾವ ವಿಚಾರ ಹೇಳು? ಅಯ್ಯೋ ಅದೆಲ್ಲ ಅಲ್ಲ ಅಂಕಲ್, ಸಬ್ಜೆಕ್ಟ್ ಎಲ್ಲ. ನಾನು ಹೇಳ್ಬೇಕಂತಿರೋದು ತುಂಬಾ ಸೆನ್ಸಿಟಿವ್ ವಿಚಾರ, ನಿಮ್ಮ ಮಗಳ ವಿಚಾರ. ಸೊ ನಿಮ್ಮ ಮಾತನ್ನ ಗಟ್ಟಿ ಮಾಡ್ಕೊಳ್ಳಿ. ನನ್ನ ಮಗಳ ವಿಚಾರ ಏನಾಯ್ತು? ನನ್ನ ಮಗಳಿಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಏನಾದ್ರೂ ಫೇಲ್ ಆದ್ರೆ ಏನು? ಎಲ್ಲ ಅಂಕಲ್, ನಿಮ್ಮ ಮಗಳು ಒಬ್ಬಳನ್ನ ಪ್ರೀತಿಸ್ತಿದ್ದಾಳೆ. ಅಯ್ಯೋ ಅಷ್ಟೇ ಅಲ್ಲ ಅಂಕಲ್, ಏನೇನೋ ಆಗ್ತಿದೆ. ಚೆಲುವಿನ ಮಾವಲಿ ವಾವ್ ಸೂಪರ್ ಎಂತೆ ಯಾವುದು ಸಾಂಗ್ ನೀವೇ ನೋಡ್ತಲ್ಲ ಅಂಕಲ್, ದಿನೇ ದಿನೇ ಅವ್ರ ಬಾಂಡು ಸ್ಟ್ರಾಂಗ್ ಆಗ್ತೈತೆ. ಹೇಗಾದ್ರೂ ಮಾಡಿ ಇದನ್ನ ಬ್ರೇಕ್ ಮಾಡಿ. ಹಿಂದೆ ನಾನು ಒಂದು ತೀರ್ಮಾನಕ್ಕೆ ಬರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಅಂಕಲ್. ದೃಶ್ಯ 9. ಎಲ್ಲಿಂದ ಬರುತ್ತಿರುವೆ ಮಗಳೇ? ಕಾಲೇಜಿಂದ ಅಪ್ಪ. ಭಾನುವಾರವೂ ಕಾಲೇಜನ್ನು ತೆಗೆದುಕೊಂಡಂತಹ ಆ ಭೂಮನಾರು ಇಲ್ಲ ಅಪ್ಪಾಜಿ, ಕ್ಲಾಸ್ ತಗೊಂಡಿದ್ರು. ಯಶವಂತ್ ಸರ್ ಟಿಇಟಿ ಕ್ಲಾಸ್ ತಗೊಂಡಿದ್ದಾರೆ. ಅವರು ಹೆಣ್ಣು ಮಾಡಲಿಕ್ಕೆಂದು ಕೊಳ್ಳೆಗಾಲಕ್ಕೆ ನೀನು ಪ್ರೀತಿ ನೀಚ ನಾನು. ನಿಮ್ಗೆ ಎಲ್ಲ ಗೊತ್ತಾದ್ಮೇಲೆ ಇನ್ ಮುಚ್ಚಿಡೋದೇನಿದೆ ಅಪ್ಪಾಜಿ? ಅವನು ನಮ್ ಕಾಲೇಜ್ನಲ್ಲೇ ಓದ್ತಾ ಇರೋದು. ಅವನ ಹೆಸರು ಕೆಮಿಸ್ಟ್ರಿ ಅಂತ. ನಾನಾರು ಆಲ್ಜಿಬ್ರಾನ ಮಗ, ಮ್ಯಾಥಮೆಟಿಕ್ಸಿನ ಮೊಮ್ಮಗ. ನಮ್ಮ ವಂಶದ ಹೆಸರು ಕೇಳುತ್ತಲೇ ಲೈಫ್ ಸೈನ್ಸಿಗೆ ಪಲಾಯನ ಮಾಡಿದವರ ಅದೆಷ್ಟು ಜನ ಮಂದಿ. ಕಬ್ಬಿಣದ ಕಡೆಲೆ ಮ್ಯಾಥಮೆಟಿಕ್ಸ್ ಅನ್ನು ನೋಡಿ ಹೆದರುಕೊಂಡು ಆರ್ಟ್ಸ್ಗೆ ಓಡಿ ಹೋದವರ ಅದೆಷ್ಟು ಜನ ಮಂದಿ. ಅತಳ ವಿತಳ ಸುತಳ ರಸಾತಳ ತಳತಳ ಮಹಾತಳ ಪಾತಾಳಗಳಂತಹ ಲೆಕ್ಕಗಳನ್ನು ಈ ಬೆರಳುಗಳಲ್ಲೇ ಬಗೆಹರಿಸಿ ಪಾಲೆಯರನ್ನು ಬೆರಗುಗೊಳಿಸಿದಂತಹ ನಮ್ಮ ವಂಶದಲ್ಲಿ ಆ ಕೆಮಿಸ್ಟ್ರಿಯ ಹೆಸರನ್ನು ಹೇಳುತ್ತಿರುವೆಯಲ್ಲ. ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ, ಸಹಿಸಲಾರೆ ನಾನು. ಇಲ್ಲ ಅಪ್ಪಾಜಿ, ನೀವು ತಪ್ಪು ತಿಳ್ಕೊಂಡಿಲ್ಲ. ಕೆಮಿಸ್ಟ್ರಿ ಅಂದ್ರೆ ಎಲ್ರಿಗೂ ಬೇಕಾಗಿರೋನು. ಅವನು ಸರ್ವಾಂತರ್ಯಾಮಿ. ಇಷ್ಟೆಲ್ಲ ಹೇಳೋ ನೀವು ನನಗೆ ಹೈಡ್ರೋಜನ್ ಅಂತ ಹೆಸರು
ಹೇಳಿ? ನಿನ್ನ ಜಾತಕದಲ್ಲಿದ್ದ ದೋಷ ಪರಿಹಾರಕ್ಕಾಗಿ ನಮ್ಮ ಜ್ಯೋತಿಷಿಗಳು ಸೂಚಿಸಿದ್ದರಿಂದ ಆ ಹೆಸರನ್ನು ಇಷ್ಟವಿಲ್ಲದಿದ್ದರೂ ನಿನಗೆ ಇಡಬೇಕಾಯಿತು. ಈಗ ಆಗಿದ್ದು ಹಾಗೆ ಹೋಯಿತು. ಆ ಕೆಮಿಸ್ಟ್ರಿಯನ್ನು ಹಿಂದೆ ಮರೆತು ಬಿಡು. ಅವನೇ ನನ್ನ ಹೆಸರು, ಅವನೇ ನನ್ನ ಉಸಿರು. ಹೀಗಿರುವಾಗ ಹೇಗ್ ಮರೀಲಿ ಅಪ್ಪಾಜಿ? ಐ ಲವ್ ಹಿಮ್, ಐ ಲವ್ ಕೆಮಿಸ್ಟ್ರಿ. ಇನ್ನೊಂದು ಬಾರಿ ಅವನ ಹೆಸರು ನಿನ್ನ ಬಾಯಿಂದ ಬಂದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಹುಷಾರ್. ಹೇಳ್ತೀನಿ ಅಪ್ಪಾಜಿ, ಐ ಲವ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಕೆಮಿಸ್ಟ್ರಿ. ಆ ಸಾಮಾನ್ಯ ಮೂರ್ಖತನವನ್ನು ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಮಾನವರಲ್ಲಿ ಹೋಗಿದ್ದಾರೆ. ನಾನಮ್ಮ ಟೀ ಮಾಡಿ ಹೋಗಿದ್ದೆ. ಹಾಗಾದರೆ ನೀನೇ ನನ್ನ ಕರೆಯನ್ನು ತೆಗೆದುಕೊಂಡು ಬಾ. ಹೋಗು. ಅಯ್ಯೋ ಈ ಸ್ಕಿನ್ ಪೂರ್ತಿ ಕಲೆ ತರದೇ ನನ್ನ ಕೆಲಸ. ಮಗಳೇ, ಯಾರ ಲ್ಯಾಬಿನ ಬಳಿ ಹೋದರೆ ಕೆಟ್ಟ ದುರ್ವಾಸನೆ ಬರುತ್ತದೋ, ಯಾರ ಏಪ್ರಾನ್ ಯಾವಾಗಲೂ ಗಲೀಜಾಗಿ ಇರುತ್ತದೋ, ಯಾರು ಟೈಟ್ರೇಷನ್ ಅಲ್ಲಿ ಸರಿಯಾದ ರೀಡಿಂಗ್ ಬರದೆ ತಲೆಯನ್ನು ಕೆರೆದುಕೊಂಡು ಹುಚ್ಚರಾಗಿರ್ತಾರೋ ಅಂತ ಕೆಮಿಸ್ಟ್ರಿಯನ್ನು ನೀನು ಲವ್ ಮಾಡ್ತಿರುವನೆಂದು ಹೇಳುತ್ತಿರುವೆಯಲ್ಲ, ಬಿಟ್ಟು ಬಿಡು. ಇಲ್ಲ ಅಪ್ಪಾಜಿ, ನನ್ ಕೆಮಿಸ್ಟ್ರಿ ಬಿಟ್ಟು ಬದುಕಕ್ ಸಾಧ್ಯ ಏನಿಲ್ಲ. ನನಗೆ ಕೆಮಿಸ್ಟ್ರಿ ಬೇಕೇ ಬೇಕು. ಕೆಮಿಸ್ಟ್ರಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ. ನಿನ್ನ ಬಾಯಿಂದ ಹೀಗೆ ಕೆಮಿಸ್ಟ್ರಿ ಎಂಬ ಪದ ಬರುತ್ತಿರುವುದನ್ನು ನೋಡಿದರೆ ನೀನು ನಿಜವಾಗಿಯೂ ನನ್ನ ಮಗಳೇನ ಎಂಬ ಸಂಶಯ ನನಗೆ ಆಗುತ್ತಿದೆ. ನೀನೆಲ್ಲೋ ಆ ಬಯಾಲಜಿಯ ಮಗಳೇ ಇರಬೇಕು. ಬಯಾಲಜಿ ಮಗಳ? ಈ ಮಾತುನಿಂದಲೆಯನ್ನು ಸಹಿಸಲಾರೆ ಅಪ್ಪಾಜಿ, ಸಹಿಸಲಾರೆ. ನನ್ನ ಮಾತನ್ನು ಕೇಳದ ನಿನಗೆ ನನ್ನ ಮನೆಯಲ್ಲಿ ಒಂದು ಕ್ಷಣವೂ ಸ್ಥಳಾವಕಾಶವಿಲ್ಲ. ತೊಲಗು ನನ್ನ ಮನೆಯನ್ನು ಬಿಟ್ಟು. ಕೆಮಿಸ್ಟ್ರಿ, ನಮ್ಮಪ್ಪ ನಮ್ಮ ಪ್ರೀತಿನ ಒಪ್ಕೋತಿಲ್ಲ. ಬಾ, ನಾವಿಬ್ರು ಈ ಮಲ್ಕಿನ ಕುಡಿದು ಸತ್ತೋಗೋಣ. ನೀನು ಹೇಳ್ದಂಗೆ ಆಗ್ಲಿ, ಬಾ ಇದನ್ನ ಕುಡಿದು ಸಾಯೋಣ. ಕೆಮಿಸ್ಟ್ರಿ ಅವರಾಗಿ ಕೆಮಿಕಲ್ಸ್ ಕುಡಿದು ಸಾಯೋದೆ. ಕೆಮಿಸ್ಟ್ರಿಯಲ್ಲಿ ಈ ಜಗತ್ತಿನಲ್ಲಿ ಏನು ಇಲ್ಲ ಅಂತ ಪ್ರೂವ್ ಮಾಡಿ ಹೋಗಿ, ಧೈರ್ಯವಾಗಿ ಹೋಗಿ. ಏರಿಗಳ ಹಾಗೆ ಸತ್ತು ಮೆರ್ಕ್ಯುರಿ ಅಂತ ಇರೋ ನನ್ನ ಹೆಸರಿಗೆ ಮಸಿ ಪಡೆಯಬೇಡಿ, ಹೋಗಿ. ಅಪ್ಪಾಜಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನದು? ನನ್ ಕೆಮಿಸ್ಟ್ರಿನ ಒಪ್ಕೊಳ್ಳಿ ಅಪ್ಪ, ಪ್ಲೀಸ್. ಅದು ಸಾಧ್ಯವಿಲ್ಲ. ಅದು ಸಾಧ್ಯವಿಲ್ಲದ ಮಾತು. ಯಾಕೆ ಸಾಧ್ಯವಿಲ್ಲ ಅಪ್ಪಾಜಿ? ಈ ಕೆಮಿಸ್ಟ್ರಿ ಇಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ. ನನ್ ಕೆಮಿಸ್ಟ್ರಿ ಗ್ರೇಟ್. ನನ್ ಇಲ್ಲ. ಕೆಮಿಸ್ಟ್ರಿ ಮೇಲೆ ನಿಮ್ಗೆ ಯಾಕೆ ಇಷ್ಟ ತಾತ್ಸಾರ? ಇಲ್ಲ ಇಲ್ಲ, ಮ್ಯಾಥಮೆಟಿಕ್ಸ್ ಬಿಟ್ಟು ಯಾರು ದೊಡ್ಡವರಲ್ಲ. ನಿನ್ನ ತಲೆಯನ್ನು ಈ ರೀತಿ ಕೆಡಿಸಿರುವಂತಹ ಕೆಮಿಸ್ಟ್ರಿಗೆ ಇಂದು ನಾನು ತತ್ವಶಾಸ್ತ್ರಿಯನ್ನು ಮಾಡಿಯೇ ಮಾಡುತ್ತೇನೆ. ಮಗಳೇ ತಾಯಿ, ನಿನ್ನ ಕೆಮಿಸ್ಟ್ರಿ ಸರ್ವಾಂತರ್ಯಾಮಿಯೇ? ಹೌದು ಅಪ್ಪಾಜಿ. ಎಲ್ಲಿದ್ದಾನೆ ನಿನ್ನ ಕೆಮಿಸ್ಟ್ರಿ? ತೋರಿಸು. ಎಲ್ಲೆಲ್ಲಿಯೂ ಇದ್ದಾನೆ ಅಪ್ಪಾಜಿ. ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಈ ಮೈಕಿನಲ್ಲಿ ಇದ್ದಾನೆ, ಅಲ್ಲಿಯೂ ಇದ್ದಾನೆ ಅಪ್ಪಾಜಿ. ಫ್ಯಾನಿನಲ್ಲಿ ಇದ್ದಾನೆ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿಮ್ಮಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ಖಂಡಿತ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ ಇದ್ದರೆ ಇರಬಹುದು, ನಿನ್ನಲ್ಲಿ ಇದ್ದರೆ ಇರಬಹುದು. ನಮ್ಮ ಪ್ರಿನ್ಸಿಪಾಲ್ನಲ್ಲಿ ಅವರಲ್ಲಿಯೂ ಇದ್ದಾನೆ ಅಪ್ಪಾಜಿ. ಅವರಲ್ಲಿಯೂ ಇದ್ದಾನೆ. ಈ ಚೇರಿನಲ್ಲಿ ಅಲ್ಲಿಯೂ ಇದ್ದಾನೆ. ಆ, ಏನು ಕ್ಯಾಲ್ಕುಲಸ್ ಹಾಗೆ ನೋಡುತ್ತಿರುವೆ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಹೈಡ್ರೋಜನ್ ಕಳುಹಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಕರಗಿ ಹೋಗಿ ಪಾಪದ ಮೂಟೆ ಏರಿದೆ. ಎತ್ತು ನಿನ್ನ ಗಾಂಡಿವ, ಹೂಡು ನಿನ್ನ ಪರಮೇಶ್ವರ ಕೊಟ್ಟ ಆ ಪಾಶುಪಶಾಸ್ತ್ರ. ಮ್ಯಾಥಮೆಟಿಕ್ಸ್ ಎಂಬ ಗೆದ್ದೆ ಎಂಬ ಶೌರ್ಯ ನನಗೂ ತಿಳಿಯಲಿ, ಅಥವಾ ಮ್ಯಾಥಮೆಟಿಕ್ಸ್ ನ ಗೆದ್ದೆ ಎಂಬ ಅಹಂಕಾರ ನನ್ನಲ್ಲೇ ಮಣ್ಣಾಗಲಿ. ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ಹುಡುಗಿದರೂ ಸಿಗಲಿಲ್ಲ, ವಾಶ್ರೂಮ್ನಲ್ಲಿ ಹುಡುಗಿದರೂ ಸಿಗಲಿಲ್ಲ, ಸಿಟಿ ಬಸ್ ಸ್ಟ್ಯಾಂಡಿನಲ್ಲಿ ಹುಡುಗಿದರೂ ಸಿಗಲಿಲ್ಲ. ಅಂತ ನನ್ನ ಈ ಕಡು ವೈದ್ಯನ್ನು ನನ್ನ ಮನೆಯ ಜೇಲಿನಲ್ಲಿ ಅಡಗಿಸಿಟ್ಟಿರುವೆಯಲ್ಲ. ಎಂಥ ಮಗಳು ನೀನು! ಭೇಷ್, ಭೇಷ್ ಮಗಳೇ, ಭೇಷ್. ಯಾರಲ್ಲಿ? ನನ್ನ ಆಯುಧಾಸ್ತ್ರಗಳನ್ನು ತೆಗೆದುಕೊಂಡು ಬನ್ನಿ.
ಹೌದು, ನೀರಿನಲ್ಲಿಯೂ ಹೈಡ್ರೋಜನ್ ಆಕ್ಸಿಜನ್ ಎಂಬ 1:8 ಅನುಪಾತದಲ್ಲಿ ಕೆಮಿಸ್ಟ್ರಿ ಇದೆ. ಓ, ಈ ಮೊಸರಿನಲ್ಲಿ ನಿನ್ನ ಕೆಮಿಸ್ಟ್ರಿ ಇದೆ? ಮೊಸರಿನಲ್ಲೂ ಇದೆ. ಹಾಲು ಮೊಸರಾಗಲು ಲ್ಯಾಕ್ಟಿಕ್ ಆಸಿಡ್ ಎಂಬ ಬ್ಯಾಕ್ಟೀರಿಯಾದಲ್ಲೂ ಕೆಮಿಕಲ್ ರಿಯಾಕ್ಷನ್ ನಲ್ಲೂ ಕೆಮಿಸ್ಟ್ರಿ ಇದೆ. ಓಹೋ, ನಾನು ಉಸಿರಾಡುತ್ತಿರುವ ಈ ಗಾಳಿಯಲ್ಲಿ ನಿನ್ನ ಕೆಮಿಸ್ಟ್ರಿ ಇದೆ? ಈ ಗಾಳಿಯಲ್ಲಿಯೂ ಸಹ ನೈಟ್ರೋಜನ್, ಆಕ್ಸಿಜನ್, ಆರ್ಗನ್ ಅಂತಹ ಹಲವಾರು ಧಾತುಗಳೊಡನೆ ಕೆಮಿಸ್ಟ್ರಿ ಎಲ್ಲವೂ ಕಡೆಯೂ ಇದೆ. ಮುಂಜಾನೆ ನಾನು ಮೈಲಾರಿ ಹೋಟೆಲ್ನಿಂದ ಮಸಾಲೆ ದೋಸೆಯನ್ನು ತಿಂದಿದ್ದೇನೆ. ಆ ಒಂದು ಊಟದಲ್ಲೂ ನಿನ್ನ ಕೆಮಿಸ್ಟ್ರಿ ಇದೆಯೇ? ನಿನ್ನ ಊಟದಲ್ಲಿನ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಲಿಪಿಡ್ಸ್, ಫ್ಯಾಟ್ ನಲ್ಲೂ ಕೆಮಿಸ್ಟ್ರಿ ಇದೆ. ನೀನು ತಿಂದ ಆಹಾರ ಜೀರ್ಣವಾಗಲು ಹೈಡ್ರೋಕ್ಲೋರಿಕ್ ಆಸಿಡ್, ಅದು ಸಹ ಕೆಮಿಸ್ಟ್ರಿ ಇದೆ. ಭೇಷ್ ಭೇಷ್ ಭೇಷ್. ಕೆಮಿಸ್ಟ್ರಿ, ನೀನು ನನ್ನ ವಂಶಕ್ಕೆ ತಕ್ಕನಾದ ವರನಾಗಿದ್ದೀಯಾ. ಶಾಬಾಸ್ ಮಗಳೇ, ಬಾರಮ್ಮ. ಈಗ ನನ್ನ ಮಗಳನ್ನು ನಿನಗೆ ದಾರಿ ಎನ್ನುತ್ತಿದ್ದೇನೆ. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ. ಹೋಗಿ ಬಾ. ರೀ, ಇವಾಗಾದ್ರೂ ಗೊತ್ತಾಯ್ತಾ? ಕೆಮಿಸ್ಟ್ರಿ ಕೀಳಲ್ಲ, ಮ್ಯಾಥಮೆಟಿಕ್ಸ್ ಮೇಲಲ್ಲ. ಕೆಮಿಸ್ಟ್ರಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಕೆಮಿಸ್ಟ್ರಿಯ ಸಹಕಾರ ನಮಗೆಲ್ಲರಿಗೂ ಬೇಕು. ಖಂಡಿತ ಆಂಗಲ್, ನೀನು ಹೇಳುತ್ತಿರುವುದು ನಿಜ. ಮ್ಯಾಥಮೆಟಿಕ್ಸ್ ಅಂತ ಇಷ್ಟು ದಿನ ನನ್ನ ಕಣ್ಣೆ ಗುರುಡನ್ನು, ಈಗ ನನ್ನ ಒಳಗಡೆ ನೋಡುತ್ತಿದ್ದೇನೆ. ಆಕಾಶದಿಂದ ಪಾತಾಳದವರೆಗೂ ಎಲ್ಲೆಲ್ಲಿಯೂ ಈ ಕೆಮಿಸ್ಟ್ರಿ ಇದೆ. ಸರ್ವಂ ಕೆಮಿಸ್ಟ್ರಿ ಮಯಂ, ಸರ್ವಂ ಕೆಮಿಸ್ಟ್ರಿ ಮಯಂ, ಸರ್ವಂ ಕೆಮಿಸ್ಟ್ರಿ ಮಯಂ. ಇಲ್ಲಿ ಮುಂದು ಹರಡಿದರೆ ಸಾವಿರ ವರ್ಷ